मैं SK एजाज अहमद पठान सुफियान खान की टीम से सेडम में आज एक संघ का उद्घाटन हुआ है। उसके हमारे अध्यक्ष बसराज मड़गी सर है, हम उनसे दो बात करने जा रहे हैं। ನಿಮ್ಮ ಸಂಘಕ್ಕೆ ಒಂದು ಜಾಗ ತಗೊಳ್ಳಿ, ಬಿಲ್ಡಿಂಗ್ ಕಟ್ಟಲಿಕ್ಕೆ 10 ಲಕ್ಷ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡ್ತೀನಿ. ನಾನು ಇವರು ಇಮಿಡಿಯೇಟ್ಲಿ 5 ಲಕ್ಷ ನಮ್ಮ MP ಫಂಡ್ನಾಗೆ ಕೊಡ್ತೀನಿ ಅವರಿಗೆ. ನಮ್ಮ ಅಧ್ಯಕ್ಷ ಆದರೆ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯ ಸರ್ಕಾರ ಕೊಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ಈ ಸರ್ಕಾರಿ ಕೃತಿಯನ್ನು ಬೆಳೆಸ್ತಾ ಇದ್ದಾರೆ. ನಮ್ಮ ಮಾನ್ಯ ಸಂಸದರು ಮತ್ತು ನಮ್ಮ ನೆಚ್ಚಿನ ಜನಪ್ರಿಯ ಶಾಸಕರಾಗಿರುವಂಥ ರಾಜಕುಮಾರ್ ಪಾಟೀಲ್ ಸಾಹೇಬರು ಮತ್ತು ಡಾಕ್ಟರ್ ಉಮೇಶ್ ಜಾಧವ್ ಸಾಹೇಬರು ಮತ್ತು ಪರಮ ಪೂಜ್ಯರಾಗಿರುವಂಥ ಶ್ರೀ ಪರಮ ಪೂಜ್ಯ ಸದಾಶಿವ ಸ್ವಾಮಿಗಳು ಮತ್ತು ಆಲಪಯ್ಯ ಸ್ವಾಮಿಗಳು ವಿರಾಟ್ ಮತ್ತು ಇನ್ನೋರ್ವ ಸ್ವಾಮಿಗಳು ಕೂಡ ಮತ್ತು ಈ ಕಾರ್ಯಕ್ರಮದ ಸಂಘದ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮುಖಾಂತರ ಉದ್ಘಾಟನೆ ಮಾಡಲಿಕ್ಕೆ ನನ್ನನ್ನು ಮತ್ತು ನಮ್ಮ MP ಅವರನ್ನು ಆಹ್ವಾನ ಮಾಡಿರುವಂಥ ಎಲ್ಲ ಸಂಘದ ಹಿರಿಯರಿಗೆ ನಾನು ಒಂದು ಮಾತನ್ನು ಹೇಳ್ತೇನೆ. ನಿಮ್ಮ ಸಂಘಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರದಿಂದ ಇರಲಿ, ನಮ್ಮ ಕಡೆಯಿಂದ ಇರಲಿ, ನಿಮಗೆ ಏನೆಲ್ಲ ಸಹಾಯ ಸಹಕಾರ ಸೌಲಭ್ಯಗಳು ಬೇಕೋ ಆ ಎಲ್ಲ ಸಹಾಯ ಸಹಕಾರ ಸೌಲಭ್ಯಗಳನ್ನು ನಾವು ಕೊಡಲಿಕ್ಕೆ ತಯಾರಿದ್ದೇವೆ. ಮತ್ತು ನೀವು 2-3 ತಿಂಗಳಲ್ಲಿ ನಿಮ್ಮ ಸಂಘಕ್ಕೆ ಒಂದು ಜಾಗ ತಗೊಳ್ಳಿ, ಬಿಲ್ಡಿಂಗ್ ಕಟ್ಟಲಿಕ್ಕೆ 10 ಲಕ್ಷ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿಕೊಡ್ತೀನಿ. ಈಗಲೇ ನೀವು ಒಂದು ಸ್ವಂತ ಈಗ ನಮ್ಮ ಮಧ್ಯದಲ್ಲಿರುವಂಥ ಸಂಸತ್ ಸದಸ್ಯರು ಇನ್ನೂ ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋರಿದ್ದಾರೆ. ಸಂಘದ ಎಲ್ಲರ ಪರವಾಗಿ ನಾನೇ ಅವರಿಗೆ ವಿನಂತಿ ಮಾಡ್ತೀನಿ, ತಮ್ಮ ನುಡಿಗಳನ್ನು ಜನರ ಮುಂದೆ ಇಡಬೇಕು ಅಂತೇಳಿ. ಬ್ಯಾಂಕಿಗೆ ಕರ್ನಾಟಕದಲ್ಲೇ ಒಂದು ನೀವು ಇಲ್ಲಿ ನಮ್ಮ ರಾಜ್ಕುಮಾರ್ ಪಾಟೀಲ್ ಅವರ ನೇತೃತ್ವದಲ್ಲಿ ಬ್ಯಾಂಕ್ ಇದು ಉದ್ಘಾಟನೆ ಆಗಿದೆ. ಖಂಡಿತ ಇದು ದೊಡ್ಡ ರೀತಿಯಲ್ಲಿ सबका विश्वास, सबका विकास, सबका विश्वास और सबका प्रयास ಮತ್ತು ಜನ ಭಾಗೀದಾರಿ, ಇದು ಜನ ಭಾಗೀದಾರಿಯಿಂದ ಬ್ಯಾಂಕ್ ಆಗ್ತಾ ಇದೆ. ನಾನು ಭಾಳ ಸಂತೋಷ ಆಗ್ತಾ ಇದೆ.
ನಾವು ಭಾಳ ಕನಸು ಕಂಡಿದ್ವಿ ಒಂದು ಬ್ಯಾಂಕ್ ಆಗಬೇಕು ನಮ್ಮ ಭಾಗಕ್ಕೆ, ಇದು ಆಗ್ತಾಯಿದೆ. ನಿಮಗೆ ಶುಭ ಹಾರೈಸಿ ನನಗೆ ಕರೆಸಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರಿಗೂ ಅಧ್ಯಕ್ಷರಿಗೂ ವಂದಿಸಿ 2 ಮಾತು ಮುಗಿಸ್ತೀನಿ. ಸಂಘದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರನ್ನ ನಾನು ಪರಿಚಯ ಇದ್ದಾರೆ. ಅವರೆಲ್ಲ ನಮ್ಮ ಅಧ್ಯಕ್ಷರು ಕೂಡ ಒಳ್ಳೆಯವರು. ಬಸವರಾಜ ಮಾಳಿಗೆ ಅವರು ಒಳ್ಳೆಯ ಒಬ್ಬ ರಿಟೈರ್ಡ್ ಪ್ರೊಫೆಸರ್ ಆಗಿದ್ದಾರೆ. ಅವರು ಒಳ್ಳೆಯ ರೀತಿಯಿಂದ ಸಮಾಜಕ್ಕೆ ಕೆಲಸ ಮಾಡಬೇಕು ಅಂತ ಅವರ ಸದುದ್ದೇಶ ಇದೆ. ಮತ್ತು ಎಲ್ಲ ಯುವಕರು ಕೂಡ ಅವರಿಗೆ ಕೈ ಜೋಡಿಸಿ ನಿಂತಿದ್ದೀರಿ. ನಿಮಗೆ ಸಂಪೂರ್ಣ ನನ್ನ ಬೆಂಬಲ ಇರ್ತದೆ. ಇವತ್ತು ಸರ್ಕಾರದಿಂದ ಯಾವಾಗ ಬರ್ತದೋ ಗೊತ್ತಿಲ್ಲ, ಆದರೆ ನಮ್ಮ ಸರ್ಕಾರ ಬಂದರೆ ಖಂಡಿತವಾಗಿ ನಿಮಗೆ ಎಲ್ಲ ರೀತಿಯ ಸರ್ಕಾರ ಕೊಡಲಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಇವತ್ತು ಈ ಸರ್ಕಾರಿ ಪ್ರತಿ ಸರ್ಕಾರ ಸಂಘಟನೆ ಮಾಡಿದ್ದೀವಿ. ನಿಮಗೆ ಯಶಸ್ಸಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು PNN न्यूज़ में सर का स्वागत है। ये संघ श्री परिशिष्ट जाति परिशिष्ट पंगड़ ಸೇರಿ ಸುಮಾರು ಸರ್ತಿ ನಾವು ಮೀಟಿಂಗ್ ಮಾಡಿದೆವು. ಮೀಟಿಂಗ್ ಮಾಡಿದರೂ ಕೂಡ ಕೆಲವು ಸಂದರ್ಭದಲ್ಲಿ ಮೀಟಿಂಗ್ ವಿಫಲ ಆದರೂ ಕೂಡ ನಮ್ಮ ಬೆನ್ನೆಲುಬಾಗಿರುವಂಥ ಈ ಸಂಘದ ಅಧ್ಯಕ್ಷರು ಬಸವರಾಜ ಮಳಿಗೆ ಸರು ನಮಗೆ ಸ್ಫೂರ್ತಿ ತುಂಬಿ ಈ ಸಂಘಟನೆ ಬಿಡೋದು ಬೇಡ, ಈ ಒಂದು ಸಮಾಜಕ್ಕಾಗಿ ಏನಾದರೂ ಮಾಡೋಣ ಅಂತ ಹಿತದೃಷ್ಟಿಯಿಂದ ಅವರು ತುಂಬ ಸಹಕಾರ ಮಾಡಿದ್ದಾರೆ. ಮತ್ತು ಹಲವಾರು ನಮ್ಮ ಸದಸ್ಯರು ಅವರು ಕೂಡ ಎಲ್ಲ ರೀತಿಯಿಂದ ಮನೋಧನದಿಂದ ಈ ಒಂದು ಯಾವುದೇ ರೀತಿಯ ತೊಂದರೆಗಳಾದರೂ ಕೂಡ ಯಾವುದೇ ಹಿಂಜರದೆ ಈ ಒಂದು ಒಳ್ಳೆಯ ಸೊಸೈಟಿಯನ್ನು ನಾವು ಎಲ್ಲರೂ ಸೇರಿ ಮಾಡಿದ್ದೀವಿ ಮತ್ತು ಸಮಾಜಕ್ಕಾಗಿ ಏನಾದರೂ ಮಾಡಬೇಕನ್ನೋ ಹಿತದೃಷ್ಟಿಯಿಂದ ಮಾಡಿದೆವು. ಅಂಥ ಸಂದರ್ಭ ಬಂದರೂ ಕೂಡ ಸಮಾಜಕ್ಕೆ ನಾವು ಎದೆಗೊಟ್ಟು ಮುಂದೆ ಬರುವಂಥ ಯಾವುದೇ ಒಂದು ಸಣ್ಣ ಪುಟ್ಟ ಯಾವುದೇ ಇರಲಿ ಸಾಲ ನಾವು ಕೊಡ್ತೀವಿ ಅನ್ನುವಂಥ ಸ್ಥಾಪನೆಗೆ ಉದ್ಘಾಟನೆಗೆ ಆಗಮಿಸಿದಂಥ ಮೊನ್ನೆ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಜಿ ಅವರಾಗ್ಬೋದು ಮತ್ತು ಉಮೇಶ್ ಜಾಧವ್ ಆಗ್ಬೋದು ಹಾಗೂ ಜನಪ್ರಿಯ ಶಾಸಕರಾದಂಥ ರಾಜ್ಕುಮಾರ್ ಪಾಟೀಲ್ ಆಗ್ಬೋದು. ಅದರ ಎಲ್ಲ ಸ್ವಾಮೀಜಿಗಳನ್ನು ಇವತ್ತು ಈ ಸಂಘಕ್ಕೆ ಬಂದು ಮತ್ತು ಉದ್ಘಾಟನೆ ಮಾಡಿಗೇಸಿ ನಮಗೆಲ್ಲ ಆಶೀರ್ವಾದ ಮಾಡಿ ಸಲಕಾಗೇಸಿ ಅವ್ರಿಗೆಲ್ಲರಿಗೆ ಏನಂತಂದ್ರೆ ಉತ್ಪೂರಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಈ ಸಂಘ ಯಾವತ್ತೂ ಏನಂತಂದ್ರೆ ನಿಸ್ವಾರ್ಥಿಲಿಂತ ನಾವೆಲ್ಲರೂ ಏನಂತಂದ್ರೆ ಒಡ್ಡಾಗೇಸಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಈ ಸಮಾಜಕ್ಕಾಗೇಸಿ ನಾವು ಹಗಲೆಲ್ಲ ಏನಂತಂದ್ರೆ ದುಡಿತೀವಿ. ಹಂಗೆ ಈ ಸಮಾಜವನ್ನು ಈ ಸಂಘಕ್ಕಾಗೇಸಿ ಯಾವತ್ತೂ ಏನಂತಂದ್ರೆ ಬೆನ್ನೆಲುಬಾಗೇಸಿ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿಗೇಸಿ
ಮತ್ತು ಎಲ್ಲರದು ಯಾಕಂತಂದ್ರೆ ಒಂದು ಸಂಘ ಮಾಡ್ಬೇಕಾಯ್ತಂದ್ರೆ ಬರೀ ಸಂಘದವ್ರು ಮಾಡಿದ್ರೆ ಆಗಂಗಿಲ್ಲ. ಇದಕ್ಕೆ ಸಮಾಜ ಮತ್ತು ಬೇರೆ ಸಮಾಜದವ್ರನ್ನ ಏನಂತಂದ್ರೆ ಇದಕ್ಕೆ ಸಹಕಾರ ಬೆಂಬಲ ಇದ್ದೊತ್ತಿನಾಗ ಮಾತ್ರ ಈ ಸಂಘ ಮೇನ್ ಮಟ್ಟದಲ್ಲಿ ನಡೀತದಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾ ಬಯಸ್ತೀನಿ. ಅದಕ್ಕೆ ಈ ಸಂಘ 100% ಆಗೇಸಿ ನಾವು ಮುಂದುವರಿಸ್ಕೊಂಡ್ಗೇಸಿ ಮಳಗಿಯರು ಮಾಸ್ಟರ್ ಸರ್ ನೇತೃತ್ವದಲ್ಲಿ ಏನಂತಂದ್ರೆ ಮುಂದೆ होने के बाद जो बढ़िया काम ऐसा कर रहा है, जो SC ST में हमारा लोगों में बहुत एक गुजारिश है, बहुत पीछे गिरे सो लोग हैं, इसलिए मड़गी मास्टर ने स्टडी करके हमारा SC ST लोगों को साथ में लेकर वादा करके उनको ये करना वो करना, हमारा लोगों के लिए SC ST लोगों के लिए सहकार पत्तिन संघ एक चुंचोली तालुका और सेडम तालुका, चितापुर, काड़गी तालुका, जो 4 तालुका और गुलबर्गा नगर मिलके जो बनाया है बहुत अच्छा बना है। क्यों बनाया बोले तो कर्जा लेने वाले बहुत है, हमारा गरीब लोगों को देना बोले तो गरीब लोग संग करे तो बहुत अच्छा होगा। क्यों अच्छा होगा बोले तो इंटरेस्ट कम है और लेने वाले को भी अच्छा है, सहकार पत्तिन संघ देने वाले को भी अच्छा है। ये बहुत बढ़िया काम होगा, इसका बहुत बढ़िया गुजारिश काम है, बहुत बढ़िया अच्छा काम है। ये हम बहुत सालों से सेडम तालुका में खाब था, बहुत सालों से वो खाब मड़गी मास्टर और मड़गी मास्टर का साथी लोग मिलके कामयाब कर दिया। इन लोगों को लाखों ने करोड़ों शुक्रिया हम करें तो भी कम है। और उमेश यादव MP माजी अब प्रेजेंट उमेश यादव भी आए थे और ये संघ देखकर उन भी खुश हो गया और उन भी मेरे से क्या होता वो देता 5 लाख देता बोलकर उन मुंह से भी बोल दिया। और हमारा राजकुमार तेलकुर पाटिल शासक सेडम तालुका उन भी खुश हो के ये ऐसा होना था SC ST में सहकार पत्तिन सहकार और मड़गी मास्टर जो है ना हमारा गुरु है, हम उनके हाथ के नीचे पड़े सो है हम बोलकर खुद शासक ने बोला है राजकुमार पाटिल, उन भी बहुत खुश हो गए। और उस होने के बाद हमारा म्यूनसिपाल्टी में जो जगह है जगह भी दिलाते हैं, हम 10 लाख भी दिलाते बोलकर वादा भी किया है हमारे MLA साहब। MLA ये हमारा सेडम राजकुमार पाटिल तेलकुर ने बोला है। एंड इससे पहले हमारा माजी मिनिस्टर श्याम प्रकाश पाटिल भी बोला है ये टीम अच्छा है, ये कामयाब होता है। मेरा बहुत खुश हो गया, गरीब लोग के लिए बनाया, मैं बहुत खुश है, मेरे से क्या होना मैं वो दे तो बोलकर उन भी वादा किया है माजी मिनिस्टर श्याम प्रकाश पाटिल जी। इतना बोलकर हमारा साथियों को मेरा 2 बात करने के लिए धन्यवाद, बहुत बहुत बढ़िया धन्यवाद।